ಹೌದು. ಬಟ್ ಕರೆಕ್ಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಹೋಗ್ಬೇಕು ಅವ್ರಿಗೆ ಅಂತ ಅನ್ನೋದು ನಮ್ಮ ನನ್ಗೊಂದ್ ಟೈಮಲ್ಲಿ ನಡೆಯಕ್ಕೆ ಆಗಲ್ವೇನೋ ಅನ್ನೋ ತೆಳ್ಕೊಂಡ್ ಬಂದಿದ್ದೀನಿ ಇಲ್ಲಿ ಬರಕ್ಕೆ ಒಂದ್ ಸ್ವಲ್ಪ ದಿನ ಮುಂಚೆ. ಆಮೇಲೆ ಮತ್ತೆ ಬೇರೆ ಕಡೆ ಇಂಜೆಕ್ಷನ್ ತಗೊಂಡೆ ಕಡಿಮೆ ಆಯ್ತು, ಮತ್ತೆ ಅದೇ ತರನೇ ಆಯ್ತು. ಪೇನ್ ಕಿಲ್ಲರ್ ಸೊಂಟಕ್ಕೆ ಒಂದ್ ವಾರ ಅದೇ ತರನೇ ಮಲಗಿದ್, ಕಾಲೇ ಬರಲ್ವೇನೋ ಬಿದೋಗೈತೇನೋ ಅನ್ನೋ ತರ ಆಗೋಗಿತ್ತು ಒಂದ್ ಟೈಮು. ಏನಾದ್ರು ನಮ್ಮ ನರ್ವ್ ನಂಬಾಗತಕ್ಕಂಥ ಏನೋ ಟ್ರೀಟ್ಮೆಂಟ್ಗಳು ತಗೊಳೋದ್ರಿಂದ ಅಷ್ಟು ಸಪೋರ್ಟ್ ಆಗಲ್ಲ. ಈ ತರ ಲಟಿಕೆ ತೆಗೆಯೋದು ಅದೆಲ್ಲ ವರ್ಕ್ ಆಗುತ್ತೆ, ಬಟ್ ಡಿಫ್ರೆಂಟ್ ಕಂಡೀಷನ್ಗೆ. ನೀವ್ ಹೇಳಿರಲ್ಲ ಮುರಿದಿರೋಕೆ ಅದಕ್ಕೆಲ್ಲ ಆಗುತ್ತೆ, ಇದಕ್ಕೆಲ್ಲ ಆಗಲ್ಲ. ಇದಕ್ಕೆ ಮಾಡಿಸ್ಕೊಂಡು 2 ದಿನ ಎದ್ದೋಳಂಗಿಲ್ಲ, ಕೂರಂಗಿಲ್ಲ, ಮಲಿಕಳಂಗಿಲ್ಲ. ಈ ಕಡೆ ತಿರ್ಗಂತೂ ಮಲ್ಗಕ್ಕೆ ಆಗಿಲ್ಲ ನನಗೆ. ಒಂದ್ 2 ತಿಂಗಳು ಹಂಗ್ ಮಲ್ಗೆ ಇಲ್ಲ ನಾನು ಆ ಸೈಡ್, ಎಡಗಡೆ ಸೈಡ್. ಇವಾಗೆಲ್ಲ ಚೆನ್ನಾಗಿದೆ. ಇಲ್ಲಿ ಬಂದಾಗಿಂದಲೇ ಮಾರನೇ ದಿನನೇ ವಾಕ್ ಹೋದೆ ನಾನು. ಹೌದಾ? ವಾಕ್ ಹೋಗಿ 1.5 ಅವರ್ ವಾಕ್ ಮಾಡ್ತಾ ಇದ್ದೀನಿ ನಾನು. ಲೈಫ್ ಅಲ್ಲಿ ಕಷ್ಟ ಆಗಿರ್ತಕ್ಕಂಥದ್ದು ನೋವು ಮೇಡಮ್. ನೋವು ತಿನ್ಕೊಂಡು ನೀವು ಅನುಭವಿಸಿದ್ರಲ್ಲ ಪ್ರೋಸೆಸ್. ನೋವು ಬೇಡಪ್ಪ ಯಾರಿಗೂನು. ಊಟ ತಿನ್ನಕ್ಕಲ್ಲ, ಊಟನು ನಿಂತ್ಕೊಂಡೆ ತಿಂತಾ ಇದೆ. ಒಂದ್ ಟೈಮ್ ಕೂತ್ಕೊಳಕ್ ಆಗ್ತಿಲ್ಲ, ಹಿಂಗೆ ಕರೆಂಟ್. ಕೆಲವರು ಎಷ್ಟೋ ಜನ ಮೇಡಮ್ ಮಲ್ಕೊಂಡು ಊಟ ಮಾಡ್ತಾ ಇದ್ರು. ಮಲ್ಕೊಂಡು ಈಗ ಎಡಗಡೆ ನಾನು ಮಾಡಿದೀನಿ ಹಂಗೆ. ಹಿಂಗೆ ಬಲಗಡೆ ಮಲ್ಕೊಂಡ್ಬಿಟ್ಟು ಈ ತರ ಮಲ್ಕೊಂಡು ತಿಂತಕ್ಕಂತ ಒಂದು ಸಿಚುವೇಶನ್ ಅದು. ಹಂಗಂತ ಎಮರ್ಜೆನ್ಸಿಗೆ ಸರ್ಜರಿಗೆ ಹೋಗಕ್ಕೂ ಮೈಂಡ್ ಒಪ್ಪಲ್ಲ. ಹೌದು. ಈ ಕಡೆ ಪೈನ್ ತಡ್ಕೊಳಕ್ಕಾಗಲ್ಲ. ಏನ್ ಮಾಡ್ಬೇಕು ಆ ಸಿಚುವೇಶನ್ ದಲ್ಲಿ ಅಲ್ವಾ? ಬೇರೆ ಏನೋ ಟ್ರೈ ಮಾಡಿದ್ರೆ ಇದು ಸರ್ಜರಿ ಮಾಡ್ಲೇಬೇಕು ಅಂತ ಹೇಳೋದು. ಎಷ್ಟಾದ ನೀವು 4-5 ಎಷ್ಟು ಹಾಸ್ಪಿಟಲ್? ಸುಮಾರು 4-5 ಆಸ್ಪತ್ರೆ. ಅಲ್ಲೆಲ್ಲ ಹೋದ್ರುನು ಸರ್ಜರಿ ಮಾಡ್ಬೇಕು. ಒಂದ್ ಆಸ್ಪತ್ರೆ ಮಲಿಕಳಿಗೆ ಇದು ಡಿಪ್ಸ್ ಹಾಕ್ಬಿಟ್ಟು ಸೋಮವಾರನೇ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಕ್ಕೆ ಇಷ್ಟಪಡೋದು, ಎಲ್ರು ಬನ್ನಿ, ಚೆನ್ನಾಗಿದೆ, ನೋವು ಕಡಿಮೆ ಆಗುತ್ತೆ. ನೋವು ತಿನ್ನೋದ್ ಬದಲು ಇಲ್ಲಿ ಬಂದು ಒಂದ್ಸಲ ತೋರ್ಸ್ಕೊಂಡು ಹೋದ್ರೇನೆ ಕಡಿಮೆ ಆಗಿರುತ್ತೆ ಅಂತ ಹೇಳಿ.